ಇವಾಗ ನಾನು 30 ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ದೀನಿ. ಜನರೇಟೆಡ್ ಕಂಟೆಂಟ್ ಇದರಲ್ಲಿ 3 ವಿಧ: ಬ್ಯಾಟರ್ ಕೊಲಾಬ್ರೇಷನ್, ಪೇಯ್ಡ್ ಕೊಲಾಬ್ರೇಷನ್, ಅಫಿಲಿಯೇಟ್ ಮಾರ್ಕೆಟಿಂಗ್. ಇವಾಗ ನಾವು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರಾಡಕ್ಟ್ ತೊಗೋತೀನಿ ಅಂದರೆ, ಒಂದು ಶಾಂಪು ತೊಗೋತೀನಿ ಅಂದರೆ 350 ರೂಪಾಯಿ ಆದರೂ ಬೇಕು. ಬಟ್ UGC ಕ್ರಿಯೇಟರ್ಸ್ಗೆ ಅವೆಲ್ಲ ಫ್ರೀಯಾಗೇ ಬರುತ್ತೆ. ಅದು 1 ಪೈಸನೂ ಅದು ಡಿಸ್ಕೊಡಲ್ಲ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದು ಪೇಯ್ಡ್ ಕೊಲಾಬ್ರೇಷನಲ್ಲಿ ಹೆಂಗಿರುತ್ತೆ ಗೊತ್ತಾ? ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ತಾರೆ, ಅದು ಡೈರೆಕ್ಟು ಆ ಲಿಂಕು ಅವರಿಗೆ DM ಆಗುತ್ತೆ, ಡೈರೆಕ್ಟ್ ಮೆಸೇಜ್ ಹೋಗುತ್ತೆ ಅವರಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋದು ಕಂಟೆಂಟ್ ಬಂದು UGC ಬಗ್ಗೆ. ನಾನು ಇನ್ಸ್ಟಾಗ್ರಾಮಲ್ಲಿ UGC ಬಗ್ಗೆ ಒಂದು 30 ಸೆಕೆಂಡು 40 ಸೆಕೆಂಡು ವಿಡಿಯೋ ಹಾಕ್ತಿದ್ದೆ. ಆವಾಗ ನನಗೆ ತುಂಬ ಜನ ಡೈರೆಕ್ಟ್ DM ಮಾಡ್ತಿದ್ರಿ, UGC ಅಂದರೆ ಏನು, ನಿಮ್ಗೆ ಇಷ್ಟೆಲ್ಲ ಫ್ರೀ ಪ್ರಾಡಕ್ಟ್ ಬರ್ತಿದೆಯಲ್ಲ, ನಿಜನಾ, ನೀವು ಇದಕ್ಕೆ ಯಾವುದಕ್ಕೂ ಪೇ ಮಾಡೇ ಇಲ್ವಾ ಅಂತ ತುಂಬ ಕ್ವಶನ್ಸ್ನ ಕೇಳಿದರು. ಆಮೇಲೆ ಎಷ್ಟೊಂದು ಜನಕ್ಕೆ ಕಲಿಯೋ ಇಂಟ್ರೆಸ್ಟ್ ಕೂಡ ಇತ್ತು, ಅವರು ಕೂಡ ಡೈರೆಕ್ಟ್ DM ಮಾಡಿದ್ರಿ. ಈ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿರುತ್ತಾ, ಮತ್ತು ಶಿಪ್ಪಿಂಗ್ ಚಾರ್ಜಸ್ ಏನಾದರೂ ಕೊಡ್ತೀರಾ, ಇದು ಹೆಂಗೆ UGC, ನಿಮ್ಗೆ ಏನಕ್ಕೆ ಫ್ರೀ ಪ್ರಾಡಕ್ಟ್ನ ಕೊಡ್ತಾರೆ, ಈ ಥರ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ. ಹೌದು, ನಾವು UGC ಕಲಿತು ಮಾಡೋದಕ್ಕಿಂತ ಮುಂಚೆ ನಮಗೂ ಇದೇ ಥರ ತುಂಬ ಡೌಟ್ಸ್ ಇತ್ತು. ನಾವು ಆವಾಗ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ನೋಡ್ತಿದ್ವಿ, ಅಲ್ಲೂ ಅಷ್ಟೇ ಸ್ವಲ್ಪ ಇವಾಗ ನಾವು ಹೆಂಗೆ UGC ಬಗ್ಗೆ ಒಂದು 30 ಸೆಕೆಂಡ್ 40 ಸೆಕೆಂಡ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ, ಅದೇ ಥರ ತುಂಬ ಜನ ಆಗ್ತಿದ್ರು. ನಾವು ಅದನ್ನು ನೋಡಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೋತಿದ್ವಿ. ಆಮೇಲೆ UGC ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಯೂಟ್ಯೂಬ್ಗೆ ಬಂದು ಸರ್ಚ್ ಮಾಡ್ತಿದ್ವಿ. ಅಂದರೆ ಎಷ್ಟೊಂದು ಜನಕ್ಕೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ UGC ಕಲಿಯೋ ಇಂಟ್ರೆಸ್ಟ್ ಕೂಡ ಇರುತ್ತೆ. ಹಂಗಾಗಿ ನಾವು ಅಷ್ಟೇ UGC ಇನ್ ಕನ್ನಡ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ವಿ. ಆಲ್ಮೋಸ್ಟ್ ಅಲ್ಲೂ ಅಷ್ಟೇ ಎಷ್ಟೊಂದು ವಿಡಿಯೋ ನಾವು ನೋಡಿದ್ದೀವಿ, ಅಲ್ಲೂ ಯಾರು ಡೀಪಾಗಿ ಯಾರೂ ಹೇಳಿಲ್ಲ. ಅವ್ರಿಗೆ ಎಷ್ಟು ಬಂತು, ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಆ ಥರ ಹೇಳಿದ್ದುಂಟು. ಬಟ್ ಬಿಗಿನರ್ಸ್ಗೆ UGC ಅಂದರೆ ಏನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಏನು UGC, ಯಾಕೆ ಬ್ರ್ಯಾಂಡ್ಗಳು ನಮ್ಮಂಥ UGC ಕ್ರಿಯೇಟರ್ಸ್ಗೆ ಪ್ರಾಡಕ್ಟ್ನ ಕೊಟ್ಟು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ತಾರೆ, ಇದು ಪೇ ಮಾಡ್ತಾರಾ ಮಾಡಲ್ವಾ, ಈ ಥರ ಎಲ್ಲ ಕನ್ಫ್ಯೂಷನ್ಸು ನಿಮಗೆಲ್ಲ ಇವಾಗ ಹೆಂಗಿದೆ, ನಮಗೂ ಮೊದಲು UGC ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದೇ ಥರ ಡೌಟ್ಸ್ ಇತ್ತು. ಬಟ್ UGC ಬಗ್ಗೆ ನಾನು ಇವಾಗ ವಿಡಿಯೋ ಮಾಡ್ತೀನಿ. ನನಗೇನಾದರೂ ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂತಂದರೆ ನನಗೆ ಇನ್ನೂ ಎಷ್ಟು ಗೊತ್ತು UGC ಬಗ್ಗೆ, ಲೈಕ್ ಯಾವುದು ಬ್ರ್ಯಾಂಡು ಡೈರೆಕ್ಟಾಗಿ ಈಸಿಯಾಗಿ ಪ್ರಮೋಷನ್ಗೆ ಸಿಗುತ್ತೆ, ಪೇಯ್ಡ್ ಕೊಲಾಬ್ರೇಷನಾ ಇಲ್ಲ ಬ್ಯಾಟರ್ ಕೊಲಾಬ್ರೇಷನಾ, ಈ ಥರ ಇಫ್ ಇನ್ ಕೇಸ್ ಈ ವಿಡಿಯೋ ಚೆನ್ನಾಗಿ ಎಲ್ರಿಗೂ ರೀಚ್ ಆದರೆ, ಮತ್ತು ಯಾರಾದ್ರೂ UGC ಬಗ್ಗೆ ಇನ್ನೂ ತಿಳ್ಕೊಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ, ನಾನು ನಿಮಗೆ UGC ಬಗ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕೋ ಅಷ್ಟನ್ನು ನನಗೆ ಕೊಡ್ತೀನಿ. ಓಕೆ, ಮೊದಲನೇದಾಗಿ UGC ಅಂದರೆ ಏನು? ಯೂಸರ್ ಜನರೇಟೆಡ್ ಕಂಟೆಂಟ್. ಓಕೆ, ಯೂಸರ್ ಜನರೇಟೆಡ್ ಕಂಟೆಂಟ್ UGC ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ನೆನಪಿಟ್ಕೋಬೇಕಾಗಿರೋದು, UGC ಕ್ರಿಯೇಟರಿಗೆ ಇಷ್ಟೇ ಫಾಲೋವರ್ಸ್ ಇದ್ದರೆ ಮಾತ್ರ UGC ಕ್ರಿಯೇಟ್ ಆಗ್ಬೋದು. ಲೈಕ್ 1000 ಬೇಕು, 500 ಫಾಲೋವರ್ಸ್ ಬೇಕು ಇನ್ಸ್ಟಾಗ್ರಾಮಲ್ಲಿ, ಅವಾಗ ಮಾತ್ರ ನಮಗೆ ಪ್ರಮೋಷನ್ ಬರುತ್ತೆ. ಆ ಥರ ಯಾವುದೂ ಇಲ್ಲ. UGC ಕ್ರಿಯೇಟರ್ಸಿಗೆ ಫಾಲೋವರ್ಸ್ ಕ್ರೈಟೀರಿಯಾನೇ ಇಲ್ಲ. ಅದಕ್ಕೆ ಯೂಸರ್ ಜನರೇಟೆಡ್ ಕಂಟೆಂಟ್ ಅಂದರೆ ಏನಂದರೆ, ನಾರ್ಮಲಾಗಿ ನ್ಯಾಚುರಲಾಗಿ ಒಂದು ವಿಡಿಯೋ ಬೇಕು ಅವರಿಗೆ ಅವ್ರ ಪ್ರಾಡಕ್ಟ್ ಬಗ್ಗೆ, ಅದು ಬಿಟ್ಟರೆ ಇದಕ್ಕೆ ಫಾಲೋವರ್ಸ್ ಕ್ರೈಟೀರಿಯಾ ಇಲ್ಲವೇ ಇಲ್ಲ. ಬರೀ ಇನ್ಸ್ಟಾಗ್ರಾಮ್ ಅಂತಲ್ಲ, ಎಷ್ಟೊಂದು ಜನ UGC ಕ್ರಿಯೇಟರ್ಸು UGC ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಅದೇ ವಿಡಿಯೋನ ಇಲ್ಲೂ ಕೂಡ ಅಪ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಏನೇನೋ ಲೈಕ್ ಬ್ರ್ಯಾಂಡ್ ಬಗ್ಗೆ ಆಗಿರ್ಬೋದು, UGC ಬಗ್ಗೆ ಆಗಿರ್ಬೋದು ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ಕೋತಾರೆ. ಅಟ್ ಎ ಟೈಮ್ ಎಷ್ಟೊಂದು ಜನ UGC ಕ್ರಿಯೇಟರ್ಸು ಇನ್ಸ್ಟಾಗ್ರಾಮಲ್ಲಿ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅದೇ ಟೈಮಲ್ಲಿ ಯೂಟ್ಯೂಬಲ್ಲೂ ಕೂಡ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋತಾರೆ. ಓಕೆ, ಯೂಸರ್ ಜನರೇಟೆಡ್ ಕಂಟೆಂಟ್ UGC, ಇದಕ್ಕೆ ಲ್ಯಾಂಗ್ವೇಜ್ ಬೇಕಾ, ಇಲ್ಲ ನಾವು ಓದಿರಬೇಕಾ, ಇದಕ್ಕೇನಾದರೂ ಎಜುಕೇಷನ್ ಕ್ರೈಟೀರಿಯಾ ಏನಾದರೂ ಇದೆಯಾ, ಲೈಕ್ PUC ಆಗಿರಬೇಕು, 10th ಆಗಿರಬೇಕು, ಡಿಗ್ರಿ ಆಗಿರಬೇಕು, ಇಲ್ಲ ಅವ್ರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು, ಬೇರೆ ಲ್ಯಾಂಗ್ವೇಜಸ್ ಬರಬೇಕು ಅಂತ ಏನಾದರೂ ಇದೆಯಾ? ಯಾವುದೂ ಇಲ್ಲ. ಅದಕ್ಕೆ ಇದೇ ಲ್ಯಾಂಗ್ವೇಜ್ ಬೇಕು, ಇಷ್ಟೇ ಫಾಲೋವರ್ಸ್ ಬೇಕು, ಇಷ್ಟೇ ಕ್ರೈಟೀರಿಯಾ ಇರಬೇಕು, ಇದೇ ಥರ ಇರಬೇಕು ಅನ್ನೋದು ಯಾವುದು ಮಣ್ಣು ಮಸಿ ಏನೂ ಇಲ್ಲ. ಓಕೆ, ನಮ್ಮದು UGC ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತಂದರೆ,
ಲೈಕ್ ನಾವು ಒಂದು ಕಡೆ ಕಲಿತು ಸೇರಿಕೊಂಡ್ವಿ. ಆಮೇಲೆ ನಮಗೂ ಅಷ್ಟೇ ಸ್ಟಾರ್ಟಿಂಗು ಸೇರಿಕೊಂಡಾಗ ಮತ್ತು ಯು ಜಿ ಸಿ ನಿಜವಾಗ್ಲೂ ಫ್ರೀ ಪ್ರಾಡಕ್ಟ್ಸ್ ಬರುತ್ತಾ, ಇವರಿಗೆಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ ಬರುತ್ತಾ, ಇಲ್ಲಾಂದರೆ ಪೇ ಮಾಡಿಬಿಟ್ಟು ತಗೊಂಡು ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡ್ತಾರ ಅನ್ನೋದು ನಮಗೂ ಡೌಟ್ ಇತ್ತು. ಬಟ್ ಇಲ್ಲ, ಯು ಜಿ ಸಿ ಕ್ರಿಯೇಟರ್ಸಿಗೆ ಪ್ರಾಡಕ್ಟು ಫ್ರೀಯಾಗೇ ಬರುತ್ತೆ. ಓಕೆನಾ, ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇದಕ್ಕೆ ಫಾಲೋವರ್ಸ್ ಕ್ರೈಟೀರಿಯಾ ಇಲ್ಲ, ಯಾವುದೇ ಎಜುಕೇಷನ್ ಆಗಿರಬೇಕು ಅನ್ನೋದು ಯಾವ ಥರ ಕ್ರೈಟೀರಿಯಾನೇ ಇಲ್ಲ. ಹೆಂಗಂದರೆ ಯು ಜಿ ಸಿ ಕ್ರಿಯೇಟರ್ಸಿಗೆ ಬೇರೆ ಬೇರೆ ಥರದ್ದೆಲ್ಲ ಪ್ರಮೋಷನ್ಸ್ ಬರುತ್ತೆ. ಲೈಕ್ ಪೇಯ್ಡ್ ಪ್ರಮೋಷನ್, ಬ್ಯಾಟರ್ ಕೊಲಾಬ್ರೇಷನ್, ಪೇಯ್ಡ್ ಕೊಲಾಬ್ರೇಷನ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಇವಾಗ ಬಂದಿದೆ. ಅದು ಕೂಡ ಯು ಜಿ ಸಿಗೆ ಸೇರಿಕೊಳ್ಳುತ್ತೆ. ಇವಾಗ ಆಲ್ಮೋಸ್ಟ್ ಯು ಜಿ ಸಿ ಕ್ರಿಯೇಟರ್ಸ್ಗಿಂತ ಅಫಿಲಿಯೇಟ್ ಮಾರ್ಕೆಟ್ ಮಾಡ್ತಿರೋದೇ ಜಾಸ್ತಿ. ಲೈಕ್ ಮೀಶೋ ಕ್ರಿಯೇಟರ್ಸ್ ಲೈಕ್ ಮೀಶೋದಲ್ಲಿ ಪ್ರಾಡಕ್ಟ್ ತೊಗೊಂಡು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಪ್ರೈಸ್ ಎಷ್ಟು, ಅದು ಏನು ಬೇಕು, ಅದ್ರ ಪ್ರಾಡಕ್ಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಹೇಳ್ತಾರೆ. ಇಫ್ ಇನ್ ಕೇಸ್ ಅದು ಯಾರಾದರೂ ನೋಡಿ ಅದು ಅವ್ರಿಗೆ ಬೇಕಂತ ಅನಿಸಿದ್ರೆ, ನಿಮಗೂ ಬೇಕಂತ ಅನಿಸಿದರೆ, ನಿಮಗೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಹೋಗುತ್ತೆ. ಸೊ ಓಕೆ, ಯೂಸರ್ ಜನರೇಟೆಡ್ ಕಂಟೆಂಟ್, ಇದಕ್ಕೆ ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಇಷ್ಟೇ ಜನ ಫಾಲೋವರ್ಸ್ ಬೇಕಂತ ಏನಿಲ್ಲ. ಒಬ್ಬೊಬ್ಬರು ಅವ್ರದ್ದು ಪರ್ಸ್ನಲ್ ಅಕೌಂಟಲ್ಲೇ ಯು ಜಿ ಸಿ ವಿಡಿಯೋಸ್ ಮಾಡಿಕೊಂಡು ಯು ಜಿ ಸಿ ಕ್ರಿಯೇಟ್ ಆಗಿರೋರು ಇದೆ. ಬಟ್ ಏನಂದರೆ ಪರ್ಸ್ನಲ್ ಅಕೌಂಟಲ್ಲಿ ನಾವು ಏನು ಮಾಡಿರ್ತೀವಿ, ನಮ್ಮದು ಫೋಟೋಸು ಇಲ್ಲ ರೀಲ್ಸ್ ಮಾಡಿರ್ತೀವಿ, ಇಲ್ಲ ಯಾವುದಾದ್ರೂ ಅಂದರೆ ಫ್ಯಾಮಿಲಿ ಫೋಟೋಸ್ ಈ ಥರ ಅಪ್ಲೋಡ್ ಮಾಡಿರ್ತೀವಿ. ಯು ಜಿ ಸಿಗೋಸ್ಕರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಮಾಡ್ಕೊಳ್ಳಿ. ಪರ್ಸ್ನಲ್ ಅಕೌಂಟ್ ಏನಿದೆ ಅದು ಬಿಟ್ಬಿಡಿ. ಯು ಜಿ ಸಿಗೋಸ್ಕರ ಹೊಸದಾಗಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಅಕೌಂಟಲ್ಲಿ ನೀವು ಯಾವುದೂ ಪೋಸ್ಟೇ ಮಾಡಿಲ್ಲ, ಟಿಲ್ ನಾವು ಒಂದೂ ನೀವು ಪೋಸ್ಟ್ ಮಾಡಿಲ್ಲ ಅಂದರೆ ನೀವು ಅದನ್ನೇ ಯು ಜಿ ಸಿ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ನಾನು ಆಲ್ರೆಡಿ ಒಂದು 100 ಪೋಸ್ಟು 150 ಪೋಸ್ಟ್ ಮಾಡಿಬಿಟ್ಟಿದ್ದೀನಿ, 50 ಪೋಸ್ಟ್ ಮಾಡಿದ್ದೀನಿ, ಇದನ್ನೆಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ, ಪರ್ಸ್ನಲ್ಲಾಗಿ ಇಲ್ಲಿ ಯು ಜಿ ಸಿಗೆ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ನಾವು ಅಷ್ಟೇ ನಮ್ಮ ಪರ್ಸ್ನಲ್ ಅಕೌಂಟ್ನ ಬಿಟ್ಬಿಟ್ಟು ಯು ಜಿ ಸಿಗಂತಾನೆ ಹೊಸದಾಗಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತೀರಾ. ಅದನ್ನು ಹೆಂಗೆ ಮಾಡ್ಕೋಬೇಕಂತ ನೀವು ಆಲ್ಮೋಸ್ಟ್ ಯು ಜಿ ಸಿ ಕ್ರಿಯೇಟರ್ಸ್ನ ನೋಡಿ ಅವ್ರ ಬಯೋದಲ್ಲಿ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿಕೊಂಡು ನೀವು ಅದೇ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ಯು ಜಿ ಸಿಗೋಸ್ಕರ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ನೀವೇನು ಯು ಜಿ ಸಿ ಎಷ್ಟೊಂದು ಜನ ಏನು ಅಂದ್ಕೊಂಡಿರ್ತೀರ, ಯು ಜಿ ಸಿಗೋಸ್ಕರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ರೆ ನಮಗೆ ಬ್ರ್ಯಾಂಡ್ಗಳು ಅವರೇ ಮೆಸೇಜ್ ಮಾಡಿಬಿಡ್ತಾರಾ, ಇಲ್ಲ ಪ್ರಾಡಕ್ಟ್ ಫ್ರೀ ಬಂದುಬಿಡುತ್ತಾ ಅನ್ನೋದು ನಿಮಗೆಲ್ರಿಗೂ ಕನ್ಫ್ಯೂಷನ್ ಇರುತ್ತೆ. ಮೊದಲು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ. ಲೈಕ್ ನೀವಿವಾಗ ಫೇಸ್ ವಾಶ್ ಯೂಸ್ ಮಾಡ್ತಿರ್ತೀರಾ, ಇಲ್ಲ ಅಂದರೆ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರ್ತೀರಾ, ಇಲ್ಲಂದರೆ ಸನ್ಸ್ಕ್ರೀನ್, ಇಲ್ಲ ನಿಮ್ಮ ಮನೇಲಿ ಏನು ಅಂದರೆ ಸ್ಕಿನ್ ಕೇರ್ ರಿಲೇಟೆಡ್ ಏನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ಇಟ್ಟು ವಿಡಿಯೋ ಮಾಡಿ. ಲೈಕ್ ಎಷ್ಟು ಅಂದರೆ 20 ಸೆಕೆಂಡ್ ಇಲ್ಲ 25 ಸೆಕೆಂಡ್ಸ್ ಅಷ್ಟೇ ಮಾಡಿಬಿಟ್ಟು, ಈಗ ಯು ಜಿ ಸಿ ಕ್ರಿಯೇಟರ್ಸ್ಗಳು ಹೆಂಗೆ ಸ್ಟಾರ್ಟಿಂಗಿಂದ ಈ ವಿಡಿಯೋ ಮಾಡ್ತಿದ್ರು ಅಂತ ಯಾರ್ದಾದ್ರು ಪ್ರಿಫರೆನ್ಸ್ ಇಟ್ಕೊಂಡು ನೋಡಿ, ಅವ್ರದ್ದೇ ಪ್ರಾಡಕ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾರೆ. ಕ್ರಿಯೇಟಿವ್ ಇರಬೇಕು. ಆಮೇಲೆ ಯು ಜಿ ಸಿ ವೀಡಿಯೋಸು ನೀವೇನಾದ್ರೂ ಅದಕ್ಕೆ ಅನ್ಬಾಕ್ಸಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಒಂದು 40 ಸೆಕೆಂಡ್ವರೆಗೂ ಹೋದರೆ ಓಕೆ. ಬರೀ ನಾವು ಪ್ರಾಡಕ್ಟ್ನ ಇಟ್ಕೊಂಡು ವಿಡಿಯೋ ಮಾಡ್ತೀವಂದರೆ 15 ಸೆಕೆಂಡಿಗೆಲ್ಲ ವಿಡಿಯೋ ಮುಗಿಸ್ಬಿಡ್ಬೋದು. ಸೊ ಹಾಗಾಗಿ ಎಷ್ಟೊಂದು ಜನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾರೆ, ಆಮೇಲೆ ಬಿಫೋರ್ ಆಫ್ಟರ್ ವಿಡಿಯೋ ಮಾಡ್ತಾರೆ ಪ್ರಾಡಕ್ಟ್ ಬಗ್ಗೆ, ಆಮೇಲೆ ಇಲ್ಲಾಂದರೆ ಪ್ರಾಡಕ್ಟ್ನ ಇಟ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಥರದಕ್ಕೆಲ್ಲ ಇಷ್ಟು ನಿಮಿಷ ಇರಬೇಕಂತನೂ ಒಂದು ಕ್ರೈಟೀರಿಯಾ ಇರುತ್ತೆ. ಸೊ ನನ್ನ ಪ್ರಕಾರ ಹೇಳೋದಾದರೆ ನೀವು ಅನ್ಬಾಕ್ಸಿಂಗ್ ಮಾಡಿ ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಅಲ್ಲೇ ತೋರಿಸ್ತೀನಿ ಅಂದರೆ 35 ಸೆಕೆಂಡಿಂದ 40, ಆಲ್ಮೋಸ್ಟ್ 35 ಹೆಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. 40 ಸೆಕೆಂಡ್ವರೆಗೂ ತೊಗೊಂಡು ಹೋಗಲೇಬೇಡಿ. ಇಫ್ ಇನ್ ಕೇಸ್ ನೀವು ಅದ್ರ ಬಗ್ಗೆ ಹೇಳಬೇಕು, ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತೀನಿ ಅಂದಾಗ ಅದು ಅಷ್ಟೇ 35 ಸೆಕೆಂಡ್ ಆರ್ 40 ಇಷ್ಟರೊಳಗಡೆ ಇದ್ರೆ ಅದೇ ಲೆಂತಿ ಆಯಿತು. ಇಫ್ ಇನ್ ಕೇಸ್ ಬಿಫೋರ್ ಮತ್ತು ಆಫ್ಟರ್ ವಿಡಿಯೋ ಮಾಡ್ತೀನಿ ಅಂದ್ರೂ ಅಷ್ಟೇ ಒಂದು 25 to 30 ಸೆಕೆಂಡ್ ಇಟ್ಕೊಂಡ್ರೆ ಸಾಕು. ಆಮೇಲೆ ಬರೀ ಪ್ರಾಡಕ್ಟ್ ಬಗ್ಗೆ, ಈ ಪ್ರಾಡಕ್ಟ್ ಇಷ್ಟು ಹಿಂಗಿದೆ ಹಂಗಿದೆ ಅಂತ ತೋರಿಸೋದಕ್ಕೆಲ್ಲ 15 ಸೆಕೆಂಡ್ ಸಾಕು. ಮ್ಯಾಕ್ಸ್ ಅಂದರೆ 15 ಸೆಕೆಂಡ್ ಸಾಕು. ಲೆಂತಿ ವಿಡಿಯೋ ಇದ್ದರೆ ಯು ಜಿ ಸಿನಲ್ಲಿ ಚೆನ್ನಾಗಿರಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನಿಮಗೆ ಯಾವುದೇ ಬ್ರ್ಯಾಂಡು ನಿಮಗೆ ಪ್ರಮೋಷನ್ ಕೊಡಲ್ಲ. ನೀವು ಯೂಸ್ ಮಾಡ್ತಿರುವಂತಹ ಪ್ರಾಡಕ್ಟ್ನ ಇಟ್ಕೊಂಡು ವಿಡಿಯೋ ಮಾಡಿ ಪೋಸ್ಟ್ ಮಾಡಿರಬೇಕು. ಇಲ್ಲ ಅಂದ್ರೂ ಒಂದು 10ರಿಂದ 15ರಿಂದ 20 ಆದರೂ ಪರವಾಗಿಲ್ಲ, ಅಷ್ಟು ವೀಡಿಯೋನ ನಿಮ್ಮದೇ ಪ್ರಾಡಕ್ಟ್ ಇಟ್ಕೊಂಡು ನ್ಯಾಚುರಲಾಗಿ ಕ್ರಿಯೇಟ್ ಮಾಡಬೇಕು.
ತುಂಬ ವೀಡಿಯೋ ಮಾಡೋದಕ್ಕೆ ಆ್ಯಪ್ಸ್ಗಳು ಬಂದಿದೆ. ಸೊ ಡೌನ್ಲೋಡ್ ಮಾಡಿಕೊಂಡು ನ್ಯಾಚುರಲಾಗಿ ನಿಮ್ಮದು ಏನು ವೀಡಿಯೋ ಇರುತ್ತೆ ಅದಕ್ಕೆ ಯಾವುದೇ ಫಿಲ್ಟ್ರ್ ಹಾಕಬಾರ್ದು. ಯು ಜಿ ಸಿನಲ್ಲಿ ಮೇನ್ ಥಿಂಗ್ ಬಂದು ಯಾವುದೇ ಫಿಲ್ಟರ್ ಹಾಕಬಾರ್ದು. ಏನಿದೆ ನ್ಯಾಚುರಲ್ ಪ್ರಾಡಕ್ಟ್ ಏನಿದೆ ಅದು ಹಂಗೆ ಇರಬೇಕು. ನೀವು ಅದಕ್ಕೆ ಕಂಟೆಂಟ್ ಕೊಡ್ಬೋದು, ವಾಯ್ಸ್ ಓವರ್ ಕೊಟ್ಟು ಅದ್ರ ನಿಮ್ಮ ಅಭಿಪ್ರಾಯನ ಹೇಳ್ಬೋದು. ಅದು ಬಿಟ್ಟರೆ ಇವಾಗ ಎಷ್ಟೊಂದು ಯು ಜಿ ಸಿ ಕ್ರಿಯೇಟರ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ತಿರ್ತಾರೆ. ಅದೆಲ್ಲ ನ್ಯಾಚುರಲ್, ಯಾವುದೇ ಎಡಿಟ್ ಇರಲ್ಲ. ಎಡಿಟ್ ಮೀನ್ಸ್ ಒಂದು ಆ್ಯಪ್ ಒಳಗಡೆ ಹೋಗ್ಬಿಟ್ಟು ಫಿಲ್ಟ್ರ್ ಹಾಕ್ಬಿಡೋದು, ಆ ಥರ ಫಿಲ್ಟ್ರ್ ಹಾಕೋದು, ಈ ಥರ ಫಿಲ್ಟ್ರ್ ಹಾಕೋದು, ಆ ಥರ ಅದು ಎಷ್ಟೊಂದು ಫಿಲ್ಟ್ರ್ ಆಗ್ತಾ ಆಗ್ತಾ ಪ್ರಾಡಕ್ಟ್ದು ಕಲರೇ ಚೇಂಜ್ ಆಗಿಬಿಡುತ್ತೆ. ಸೊ ಯು ಜಿ ಸಿನಲ್ಲಿ ಮೇನ್ ಥಿಂಗ್ ಏನಂದರೆ ನ್ಯಾಚುರಲ್ ಕಂಟೆಂಟ್ ಇರಬೇಕು. ಈಗ ಬಂದಿದೆ ಅದು ಬಂದಿದೆ ಅಂದ್ಬಿಟ್ಟು ಅದ್ರಲ್ಲಿ ಹಾಕ್ಬಿಡಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ. ತುಂಬ ನ್ಯಾಚುರಲಾಗಿ ಇರಬೇಕು. ಅವ್ರು ನಿಮಗೆ ಇಷ್ಟೇ ಚೆನ್ನಾಗಿರಬೇಕು, ಅಷ್ಟೇ ಚೆನ್ನಾಗಿ ನಮ್ಗೆ ವಿಡಿಯೋ ಮಾಡ್ಕೊಡಿ ಅಂತ ಕೇಳಲ್ಲ. ನ್ಯಾಚುರಲ್ ಮೀನ್ಸ್ ನ್ಯಾಚುರಲ್ ಸನ್ಲೈಟ್ ಇರಬೇಕು. ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು. ಈ ಡಾರ್ಕ್ ಬ್ಯಾಕ್ಗ್ರೌಂಡ್ ಎಲ್ಲ ಇಟ್ಕೊಬಾರ್ದು. ಈ ವೈಟು, ಲೈಟ್ ಸ್ಕೈ ಬ್ಲೂ ಎಲ್ಲ ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಲೈಟಾಗೇ ಇರಬೇಕು. ಬ್ಯಾಕ್ಗ್ರೌಂಡ್ ಕಲರ್ ಪ್ರಾಡಕ್ಟ್ ಇಟ್ಟಿರ್ತೀವಲ್ಲ ಅದು ಬ್ಯಾಕ್ಗ್ರೌಂಡ್ ಕಲರು ಯಾವಾಗಲೂ ನ್ಯಾಚುರಲಾಗೇ ಇರಬೇಕು. ಆ್ಯಂಡ್ ನ್ಯಾಚುರಲ್ ಸನ್ಲೈಟ್ ಇರಬೇಕು. ಪ್ರಾಡಕ್ಟ್ ಮೇಲೆ ನ್ಯಾಚುರಲ್ ಸನ್ಲೈಟ್ ಇರಬೇಕು. ಯಾಕಂದರೆ ಪ್ರಾಡಕ್ಟು ನ್ಯಾಚುರಲಾಗೇ ಚೆನ್ನಾಗಿರುತ್ತೆ, ಅದಕ್ಕೆ ಯಾವುದೇ ಫಿಲ್ಟರ್ ಹಾಕೋ ಅವಶ್ಯಕತೆನೇ ಇರಲ್ಲ. ಸೊ ಯು ಜಿ ಸಿನಲ್ಲಿ ಆಲ್ಮೋಸ್ಟ್ ಅವ್ರು ಕೇಳೋದು ನ್ಯಾಚುರಲ್ ಸನ್ಲೈಟ್ ಆ್ಯಂಡ್ ಒಂದು ಕ್ಲೀನ್ ಬ್ಯಾಕ್ಗ್ರೌಂಡ್, ಲೈಟ್ ಕಲರ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ವಿಡಿಯೋ ಮಾಡಿ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಯು ಜಿ ಸಿನಲ್ಲಿ ನ್ಯಾಚುರಲ್ ಲೈಟ್ ಇರಬೇಕು, ನ್ಯಾಚುರಲ್ ವಿಡಿಯೋ ಇರಬೇಕು, ಯಾವುದೇ ಫಿಲ್ಟರ್ಸ್ ಇರಬಾರ್ದು. ಎಡಿಟಿಂಗಲ್ಲಿ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಳಿ, ಬಟ್ ಫಿಲ್ಟ್ರ್ ಇರಬಾರ್ದು. ಅಂದರೆ ಫಿಲ್ಟ್ರ್ ಅಂದರೆ ಇವಾಗ ಒಂದು ಇಟ್ಕೊಂಡು ಹಿಂಗೆ ತಳ್ಳಿದ್ರೆ ಸಾಕು ಫಿಲ್ಟ್ರ್ನಲ್ಲಿ ಅದು ಪ್ರಾಡಕ್ಟ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ಥರ ಯಾವುದು ಯು ಜಿ ಸಿನಲ್ಲಿ ಮಾಡೋಂಗಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು 10ರಿಂದ 15 ನಿಮ್ಮದೇ ಪ್ರಾಡಕ್ಟ್ನ ಇಟ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ. 15 ಇಲ್ಲ 10 ಇಲ್ಲ 20 ಎಷ್ಟಾಗುತ್ತೋ ಅಷ್ಟು 2 ಡೇಸ್ಗೊಂದು ಇಲ್ಲ 3 ಡೇಸ್ಗೊಂದು ಇಲ್ಲಿ ವೀಕ್ಲಿ 3 ವೀಡಿಯೋನ ಪೋಸ್ಟ್ ಮಾಡ್ಕೊಂಡು ಬನ್ನಿ. ಬಂದಾಗ ಅದೇನಾಗುತ್ತೆ, ಒಂದು 10ರಿಂದ 15 ವೀಡಿಯೋ ಆಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಒಂದಷ್ಟು ಪ್ರಮೋಷನ್ ಕೊಡೋ ಬ್ರ್ಯಾಂಡ್ಗಳು ಇರ್ತವೆ. ಅದನ್ನು ತಿಳ್ಕೊಬೇಕು. ಹೆಂಗೆ ತಿಳ್ಕೊಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಯು ಜಿ ಸಿ ಕ್ರಿಯೇಟರ್ಸೂ ಯಾವ ಬ್ರ್ಯಾಂಡ್ ಜೊತೆ ಕೊಲಾಬ್ರೇಷನ್ ಮಾಡಿರ್ತಾರೆ ಅದನ್ನು ಅವ್ರು ಹೈಲೈಟ್ಸಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಹೋಗಿ ಅದನ್ನು ತೆಗೆದು ಆ ಬ್ರ್ಯಾಂಡ್ಗೆ ನೀವು ಪಿಚ್ ಮಾಡಬೇಕು. ಪಿಚ್ ಮಾಡೋಕ್ಕೂ ಒಂದು ಫಾರ್ಮೇಟ್ ಇದೆ. ನೀವು ಒಂದು ಬ್ರ್ಯಾಂಡಿಗೆ ಪಿಚ್ ಮಾಡ್ತಿದ್ದೀನಿ ಅಂದರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗೇ ನಾವು ದೊಡ್ಡ ಬ್ರ್ಯಾಂಡ್ ಜೊತೆ ಕೆಲಸ ಮಾಡೋಕ್ಕೆ ಆಗಲ್ಲ. ಚಿಕ್ಕ ಬ್ರ್ಯಾಂಡ್ ಜೊತೆನೇ ಕೆಲಸ ಮಾಡಿಕೊಂಡು ಕೆಲಸ ಕಲ್ತ್ಕೋಬೇಕಿಲ್ಲಿ. ಯಾವ ಥರ ನಾವು ಆ ಬ್ರ್ಯಾಂಡಿಗೆ ಪಿಚ್ ಮಾಡಬೇಕು, ನಿಮ್ಮ ಪ್ರಾಡಕ್ಟ್ನ ಕೊಡಿ ನಾವು ವಿಡಿಯೋ ಮಾಡಿಕೊಡ್ತೀವಿ ಅಂತ ಕೇಳೋದಕ್ಕೂ ಒಂದು ಫಾರ್ಮೇಟ್ ಇದೆ. ಸುಮ್ಮನೆ ಹೋಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡರ್ಮೋಕೋ ಬಂದು ತುಂಬ ದೊಡ್ಡ ಬ್ರ್ಯಾಂಡು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಒಂದು ಚಿಕ್ಕ ಬ್ರ್ಯಾಂಡ್ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವ ಥರ ಪಿಚ್ ಮಾಡಬೇಕು, ಡರ್ಮೋಕೋ ನನಗೆ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗಿದೆ, ನಾನು ಯು ಜಿ ಸಿ ಕ್ರಿಯೇಟರು, ನಾನು ನ್ಯಾಚುರಲಾಗಿ ವಿಡಿಯೋ ಮಾಡ್ಕೊಡ್ತೀನಿ, ನಾವಿಬ್ಬರ ಜೊತೆಯಲ್ಲೇ ವರ್ಕ್ ಮಾಡೋಣ ಅನ್ನೋ ಥರ ಕೇಳಬೇಕು. ಮೊದಲೆಲ್ಲ 10ರಿಂದ 15 ನಿಮ್ಮದೇ ಪ್ರಾಡಕ್ಟ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ನೀವು ಒಂದು ಬ್ರ್ಯಾಂಡಿಗೆ ಪಿಚ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು 10ರಿಂದ 15 ವಿಡಿಯೋ ಆಲ್ರೆಡಿ ಪೋಸ್ಟ್ ಆಗಿರಬೇಕು. ನೀವು ಸ್ಟಾರ್ಟಿಂಗೇ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಡೈರೆಕ್ಟ್ ಹೋಗ್ಬಿಟ್ಟು ಬ್ರ್ಯಾಂಡಿಗೆ ನಿಮ್ಮ ಪ್ರಾಡಕ್ಟ್ ಕೊಡಿ ನಾನು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಕೊಡಲ್ಲ. ಹೆಂಗೆ ಕೊಡ್ತಾರೆ? ನೀವೂ ಯು ಜಿ ಸಿ ಕ್ರಿಯೇಟರ್ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಹಾಗಾಗಿ 10ರಿಂದ 15 ವೀಡಿಯೋನ ಪೋಸ್ಟ್ ಮಾಡಿ ಅದಾದಮೇಲೆ ಬ್ರ್ಯಾಂಡ್ಗೆ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನೀವು ಬ್ರ್ಯಾಂಡಿಗೆ ಪಿಚ್ ಮಾಡಿದ ತಕ್ಷಣ ಅವ್ರು ಬಂದು ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ತಾರೆ. ಕ್ರಿಯೇಟರ್ಸ್ಗೆ ಫಾಲೋವರ್ಸ್ ಕ್ರೈಟೀರಿಯನೂ ಇಲ್ಲ, ಮತ್ತು ಇಷ್ಟೇ ವ್ಯೂಸ್ ಆಗಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ? ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ. ನೀವು 10ರಿಂದ 15 ವೀಡಿಯೋ ಪೋಸ್ಟ್ ಮಾಡಿದ್ದೀರಾ ಅಂದರೆ ಅವ್ರು ಬರ್ತಾರೆ. ನೀವು ಇವಾಗ ಡರ್ಮಾ ಹೋಗಿ ನಾನು ಯು ಜಿ ಸಿ ಕ್ರಿಯೇಟರ್, ಸ್ಪಂದನ, ಯು ಜಿ ಸಿ ಕ್ರಿಯೇಟರ್, ನಿಮ್ಮದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ, ನಿಮ್ಮ ಪ್ರಾಡಕ್ಟ್ ಕೊಟ್ಟರೆ ನೀವು ಜೊತೆಯಲ್ಲೇ ವರ್ಕ್ ಮಾಡ್ಬೋದು ಅಂತ ಹೇಳ್ತೀರ. ಅವಾಗ ಅವ್ರು ಏನು ಮಾಡ್ತಾರೆ, ಮೆಸೇಜ್ ನೋಡಿದ ತಕ್ಷಣ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಬಂದು ನೋಡ್ತಾರೆ. ಹೌದಾ ಇವ್ರು ಯು ಜಿ ಸಿ ಇವ್ರು ಯು ಜಿ ಸಿ ಕ್ರಿಯೇಟರ್ಸಾ, ಎಷ್ಟು ವಿಡಿಯೋ ಮಾಡೋರು ಅಂತ ನೋಡ್ತಾರೆ. ಸೊ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಇವರು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಮತ್ತು ಕನ್ಸಿಸ್ಟೆನ್ಸಿ ಇದೆಯಾ ಅಂತ ಎಲ್ಲದೂ ನೋಡ್ತಾರೆ. ಅವರಿಗೆಲ್ಲ ಇಷ್ಟೇ ವ್ಯೂಸ್ ಆಗಬೇಕು ಅಂತ ಯಾವುದೇ ತಲೆಯಲ್ಲಿ ಇರಲ್ಲ. ಇವ್ರಿಗೆ ಬರೀ ಒಂದು 300 ಜನ ನೋಡಿದ್ದಾರೆ, 400 ಜನ ನೋಡಿದ್ದಾರೆ, ಅದಾಗಲ್ಲ. ನಿಮ್ಮದು ವಿಡಿಯೋ ನೋಡ್ತಾರೆ.
ವಿಡಿಯೋ ಕ್ವಾಲಿಟಿ ಹೆಂಗಿದೆ ಮತ್ತು ಇವರು ಎಷ್ಟು ನ್ಯಾಚುರಲಾಗಿ ವಿಡಿಯೋ ಮಾಡಿದ್ದಾರೆ ಇವರು ಅಂತ ನೋಡ್ತಾರೆ. ನಿಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆದರೆ ಓಕೆ ಅಂದ್ಬಿಟ್ಟು ನೆಕ್ಸ್ಟು ರೆಸ್ಪಾನ್ಸ್ ಮಾಡ್ತಾರೆ. ಆವಾಗ ನಿಮ್ಮ ಒಂದು ಫಾರ್ಮ್ ಕಳಿಸ್ತಾರೆ, ಅದನ್ನೆಲ್ಲ ಫಿಲ್ ಮಾಡಿ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಅವ್ರ ಪ್ರಾಡಕ್ಟ್ ಬರುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ಏನು ಮಾಡಬೇಕಂತ ಹೇಳ್ತಾರೆ, ಅದನ್ನು ನೀವು ಮಾಡಿಕೊಟ್ರೆ ಅಲ್ಲಿಗೆ ಅದು ಕೆಲಸ ಮುಗಿಯುತ್ತೆ. ಸೊ ಮೇಯ್ನಾಗಿ ಮೊದಲು ನಿಮ್ಮದು ಪ್ರಾಡಕ್ಟ್ ಇಟ್ಕೊಂಡು ವೀಡಿಯೋ ಮಾಡಿ ಕಲ್ತ್ಕೊಳ್ಳಿ. ಹೆಂಗೆ ಎಡಿಟಿಂಗ್ ಮಾಡೋದು, ಲೈಕ್ ಯಾವ ಟೈಮಲ್ಲಿ ಪೋಸ್ಟ್ ಮಾಡಿದರೆ ನಮಗೆ ವ್ಯೂಸ್ ಆಗುತ್ತೆ, ಮತ್ತು ಎಷ್ಟು ಸೆಕೆಂಡಲ್ಲಿ ವೀಡಿಯೋನ ಇಟ್ಟರೆ ಚೆನ್ನಾಗಿರುತ್ತೆ, ಮತ್ತು ಯಾವ ಥರ ಎಡಿಟ್ ಮಾಡಿದ್ರೆ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತೆ, ಇದನ್ನೆಲ್ಲ ಕಲ್ತ್ಕೊಳ್ಳಿ. 15 ವೀಡಿಯೋ ಮಾಡೋಷ್ಟೊತ್ತಿಗೆ ಒಂದು ಹಂತದಲ್ಲಿ ಕಲ್ತಿರ್ತೀರ. ಆಮೇಲೆ ಬ್ರ್ಯಾಂಡಿಗೆ ಪಿಚ್ ಮಾಡಿ ಅವ್ರ ಪ್ರಾಡಕ್ಟ್ ಕೊಡ್ತಾರೆ. ಮತ್ತು ನೀವು ಒಂದು ಬ್ರ್ಯಾಂಡು 2 ಬ್ರ್ಯಾಂಡ್ ಹಂಗೆ ಪಿಚ್ ಮಾಡ್ತಾನೆ ಇರ್ತೀರ. ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್ ಬರುತ್ತೆ. ಆವಾಗ ವಿಡಿಯೋ ಮಾಡ್ಕೊತಾ ಹೋಗಿ. ಆವಾಗ ನಿಮಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ದೊಡ್ಡ ಬ್ರ್ಯಾಂಡಿಗೆಲ್ಲ ನೀವೇ ಪಿಚ್ ಮಾಡ್ಬೋದು. ಅದಕ್ಕಂತೂ ಫಾರ್ಮೇಟ್ ಇದೆ. ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಕೊಡಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತಿಲ್ಲ. ಅದಕ್ಕೂ ಸ್ವಲ್ಪ ಫಾರ್ಮೇಟ್ ಇದೆ. ಅದೇ ಫಾರ್ಮೇಟಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇವಾಗ ಡರ್ಮಾಕೋ ಬಂದು ದೊಡ್ಡ ಬ್ರ್ಯಾಂಡು, ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಚಿಕ್ಕ ಬ್ರ್ಯಾಂಡು ಅಂತ ಹೇಳಿದ್ದೆ. ಇವಾಗ ತುಂಬ ಬ್ರ್ಯಾಂಡ್ಸ್ ಇದೆ. ನಾನು UGC ಸ್ಟಾರ್ಟ್ ಮಾಡಿದಾಗ ನಾನು ಕರೆಕ್ಟಾಗಿ 15 ವೀಡಿಯೋನ ನನ್ನದೇ ಪ್ರಾಡಕ್ಟ್ ಇಟ್ಕೊಂಡು ವೀಡಿಯೋ ಮಾಡಿದೆ, ಪೋಸ್ಟ್ ಮಾಡಿದೆ. ಆಮೇಲೆ ಎಷ್ಟು ಒಂದು 100 ಜನ ಫಾಲೋವರ್ಸ್ ಇದ್ದಾಗಲೇ ನನಗೆ 15 ವೀಡಿಯೋನೂ ಆಯಿತು. ಮತ್ತು ನಾನು ಚಿಕ್ಕ ಬ್ರ್ಯಾಂಡ್ UGC ಕ್ರಿಯೇಟರ್ಸ್ ಎಲ್ಲ ಹೈಲೈಟಲ್ಲಿ ಹಾಕೊಂಡಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರ ಹತ್ರ ನೋಡಿಬಿಟ್ಟು ಇವ್ರು ಯಾವ್ಯಾವ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋರು ಅಂತ ನೋಡಿಕೊಂಡು ನಾನು ಚಿಕ್ಕ ಬ್ರ್ಯಾಂಡ್ಸ್ಗಳಿಗೆಲ್ಲ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಪ್ರಾಡಕ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು UGC ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಒಂದು 4 ಮಂತ್ಸ್ ಈ ಥರ ಆಗ್ತಿದೆ. ಆಲ್ಮೋಸ್ಟ್ 2 ಮಂತ್ಸ್ ನಾನು ನನ್ನದೇ ಪ್ರಾಡಕ್ಟ್ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಆಮೇಲೆ ನಾನು ಬ್ರ್ಯಾಂಡಿಗೆ ಪಿಚ್ ಮಾಡಿದೆ. ಅರ್ಜೆಂಟ್ ಮಾಡ್ಕೋಬಾರ್ದು. ಒಂದು 5 ವೀಡಿಯೋ 6 ವೀಡಿಯೋ ಮಾಡಿಬಿಟ್ಟು ಡೈರೆಕ್ಟ್ ಹೋಗಿ ಬ್ರ್ಯಾಂಡಿಗೆ ಪಿಚ್ ಮಾಡಿಬಿಟ್ರೆ ಅವರು ಕೊಡಲ್ಲ. ಆಲ್ಮೋಸ್ಟ್ ಕಲೀರಿ. ದಿನಕ್ಕಿಲ್ಲ ಅಂದರೂ ಅರ್ಧ ಗಂಟೆ ಆದರೆ ಸಾಕು. ಪೋಸ್ಟ್ ಮಾಡಿ ಹಾಕ್ಬಿಡ್ಬೋದು. ಎಡಿಟಿಂಗ್ ಮಾಡಿಕೊಂಡು ಪೋಸ್ಟ್ ಮಾಡಿ ಹಾಕ್ಬೋದು. ಆಮೇಲೆ ವಾರಕ್ಕೊಂದು 3 ವೀಡಿಯೋ ಒಂದು 2 ತಿಂಗಳು ಅದೇ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲರದ್ದು UGC ಕ್ರಿಯೇಟರ್ಸ್ ಎಲ್ಲ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ ನೋಡಿ ಕಲ್ತ್ಕೊಳ್ಳಿ. ಆಮೇಲೆ ಇಷ್ಟು ಆದಮೇಲೆ ನೀವು ಬ್ರ್ಯಾಂಡಿಗೆ ಪಿಚ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ನಾನು 2 ಮಂತ್ಸ್ ನನ್ನದೇ ಪ್ರಾಡಕ್ಟ್ ಇಟ್ಕೊಂಡು ಮಾಡಿದ್ದೆ. ಅದಾದಮೇಲೆ 2 ಮಂತ್ಸ್ ಆಗಿದೆ. ಅಲ್ಲಿಗೆ 4 ಮಂತ್ಸ್ ಆಯಿತು ಆಲ್ಮೋಸ್ಟ್ UGC ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು. ಇಲ್ಲ ಅಂದ್ರೂ 31-32 ಪ್ರಾಡಕ್ಟ್ಸ್ ನನಗೆ ಫ್ರೀಯಾಗಿ ಬಂದಿದೆ. ಆಮೇಲೆ ಏನು ಪ್ರಾಡಕ್ಟ್ಸ್ ಅಂದರೆ ಲೈಕ್ ಟ್ಯಾಬ್ಲೆಟ್ಸು, ವಿಟಮಿನ್ D ಆ ಥರ ಟ್ಯಾಬ್ಲೆಟ್ಸು, ಆಮೇಲೆ ಕ್ಲೀನರು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಈ ಥರ ಬಂದಿದೆ. ಮತ್ತು ಏರ್ ಸ್ಪ್ರೇಗಳು ಬಂದಿದೆ. ಅದು ಬಿಟ್ಟರೆ ಒಂದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬಂದಿದೆ. ಆರಾಮಾಗಿ ಎಲ್ಲದೂ ಯೂಸ್ ಆಗುತ್ತೆ. ಆಮೇಲೆ ಬೇಬಿ ಲೋಷನ್ಸ್ ಆಗಿರ್ಬೋದು, ಶ್ಯಾಂಪುಗಳಾಗಿರ್ಬೋದು, ಈ ಥರ ಬರ್ತಿರುತ್ತೆ. ಅದೆಲ್ಲ ಯಾವುದೋ ಏನು ಚಿಕ್ಕದು ಅಂತಲ್ಲ. ಲೈಕ್ ₹200 400, 500, 1000, 1500 ಇಲ್ಲಿವರೆಗೂ ನಮ್ಗೆ ಫ್ರೀ ಪ್ರಾಡಕ್ಟ್ಸ್ ಬಂದಿದೆ. ಇವಾಗ ನಾವು ಒಂದು ಫ್ಲಿಪ್ಕಾರ್ಟ್ ನಮ್ಮ ಪ್ರಾಡಕ್ಟ್ ತೊಗೋತೀನಿ ಅಂದರೆ, ಒಂದು ಶಾಂಪು ತೊಗೋತೀನಿ ಅಂದರೆ ₹350 ಆದರೂ ಬೇಕು. ಬಟ್ UGC ಕ್ರಿಯೇಟರ್ಸ್ಗೆ ಅವೆಲ್ಲ ಫ್ರೀಯಾಗೇ ಬರುತ್ತೆ. ಹೌದು, 1 ಪೈಸನೂ ದುಡ್ಡು ಇಸ್ಕೊಳ್ಳಲ್ಲ. ಏನು ಹೇಳ್ತಾರೆ ಅಂದರೆ ಲೈಕ್ ಶಿಪ್ಪಿಂಗ್ ಚಾರ್ಜಸ್ ಕೊಡಿ ಅಂತ ಕೇಳೋರು ಇದ್ದಾರೆ. ಆ ಥರ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದೇ ಬೇಡ. ಯಾರು ನಮಗೆ ಪ್ರಾಡಕ್ಟ್ನ ಫ್ರೀಯಾಗಿ ಕಳಿಸ್ತಾರೆ ಅವರಿಗೆ ನಾವು ವರ್ಕ್ ಮಾಡಿಕೊಟ್ರೆ ಸಾಕು. UGC ಕ್ರಿಯೇಟರ್ ಆಗಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಹೊಸ್ದಾಗಿ UGC ಅಕೌಂಟ್ನ ಕ್ರಿಯೇಟ್ ಮಾಡಿ ನಿಮ್ಮದೇ ಪ್ರಾಡಕ್ಟ್ ಇಟ್ಕೊಂಡು 10-15 ವೀಡಿಯೋ ಮಾಡಿ. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ರ್ಯಾಂಡ್ಗೆ ಯಾವ ಥರ ಪಿಚ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಚೆನ್ನಾಗಿ ಓಡಿದ್ರೆ ನಾನು ನೆಕ್ಸ್ಟು ಬ್ರ್ಯಾಂಡ್ಗೆ ಯಾವ ಥರ ಪಿಚ್ ಮಾಡಬೇಕು ಫಾರ್ಮೆಟ್ನ ನಾನು ಕಳಿಸ್ಕೊಡ್ತೀನಿ. ಆಮೇಲೆ UGCನಲ್ಲಿ 3 ವಿಧಗಳಿದೆ. ಒಂದು ಬಂದು ಬ್ಯಾಟರ್ ಕೊಲಾಬ್ರೇಷನ್ ಅಂದರೆ ಏನಂದರೆ ಅಂದರೆ ಲೈಕ್ ಬ್ರ್ಯಾಂಡ್ಗಳು ನಿಮಗೆ ಪ್ರಾಡಕ್ಟ್ನ ಫ್ರೀಯಾಗಿ ಕೊಡುತ್ತೆ. ಅವರಿಗೆ ವಿಡಿಯೋ ಮಾಡಿಕೊಡ್ಬೇಕು. ವಿಡಿಯೋ ಮಾಡಿಕೊಡೋದಕ್ಕೆ ದುಡ್ಡು ಕೊಡಲ್ಲ, ಪ್ರಾಡಕ್ಟ್ ಫ್ರೀ ಕೊಡ್ತಾರೆ. ಆಮೇಲೆ ಅವ್ರೇನು ಹೇಳ್ತಾರೆ, ಸ್ವಲ್ಪ ಜನ ರಿವ್ಯೂಸ್ ಕೊಟ್ಟರೆ ಸಾಕಂತ ಕೇಳ್ತಾರೆ. ನಮಗೇನು ವಿಡಿಯೋ ಬೇಡ, ಅಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಲೈಕ್ ಫ್ಲಿಪ್ಕಾರ್ಟ್, ಮೀಶೋ ಆ ಥರ ಪ್ಲ್ಯಾಟ್ಫಾರ್ಮ್ ನೀವು ಏನು ಇದರಲ್ಲಿ ಅಪ್ಲಿಕೇಶನಲ್ಲಿ ಪ್ರಾಡಕ್ಟ್ನ ತೊಗೊಂಡಿರ್ತೀರ ಅಲ್ಲಿಗೆ ಹೋಗ್ಬಿಟ್ಟು ರಿವ್ಯೂ ಕೊಟ್ಟರೆ ಸಾಕಂತ ಕೇಳೋರು ಇದ್ದಾರೆ. ಇಲ್ಲಾಂದರೆ ಒಬ್ಬೊಬ್ಬರು ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಒಂದು ಸ್ಟೋರಿ, ಒಂದು ಪೋಸ್ಟು, ಒಂದು ರೀಲ್ ಅಂತಲೂ ಕೇಳ್ತಾರೆ. ಅಷ್ಟೇ. ವಿಡಿಯೋ ನಮ್ಗೆ ಹಂಗೆ ಬೇಕು, ಹಿಂಗೆ ಬೇಕು, ಇಷ್ಟೇ ನಿಮಿಷ ಬೇಕಂತ ಯಾರೂ ಕೇಳಲ್ಲ. ಕೇಳಿದ್ರೆ ಬೆಟರ್ ಕೊಲಾಬ್ರೇಷನಲ್ಲಿ ಒಂದು ರಿವ್ಯೂ ಕೊಡಿ ಅಂತ ಕೇಳ್ತಾರೆ. ಇಲ್ಲ ಒಂದು ಸ್ಟೋರಿ, ಒಂದು ಪೋಸ್ಟು, ಒಂದು ರೀಲ್ ಹಾಕಿ ಅಂತ ಕೇಳ್ತಾರೆ. ಇದು ಬಂದು ಬೆಟರ್ ಕೊಲಾಬ್ರೇಷನ್. ನೀವು ಒಂದು ಸ್ಟೋರಿ, ಒಂದು ಪೋಸ್ಟು, ಒಂದು ರೀಲು ರಿವ್ಯೂ ಕೊಡೋದಕ್ಕೆ ಅವ್ರು ದುಡ್ಡು ಕೊಡಲ್ಲ, ಪ್ರಾಡಕ್ಟ್ನ ಫ್ರೀಯಾಗಿ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದು
ಪೇಯ್ಡ್ ಕೊಲಾಬ್ರೇಷನಲ್ಲಿ ಹೆಂಗಿರುತ್ತೆ ಗೊತ್ತಾ, ಪ್ರಾಡಕ್ಟ್ನು ಫ್ರೀಯಾಗಿ ಕೊಡ್ತಾರೆ, ಮತ್ತು ಒಂದು ಸ್ಟೋರಿ ಪೋಸ್ಟು ರಿವ್ಯೂ ಮತ್ತು ರೀಲ್ಸ್ ಮಾಡಿಕೊಡಿ ಅಂತಲೇ ಕೇಳ್ತಾರೆ. ಅದು ಮಾಡ್ಕೊಡೋದಕ್ಕೆ ದುಡ್ಡು ಕೊಡ್ತಾರೆ. ಇದು ಬಂದು ಪೇಯ್ಡ್ ಕೊಲಾಬ್ರೇಷನ್. ಪ್ರಾಡಕ್ಟ್ ಫ್ರೀ ಪ್ಲಸ್ ನೀವು ಒಂದು ವಿಡಿಯೋ ಮಾಡಿಕೊಟ್ರೆ ಅವರು ನಿಮಗೆ ದುಡ್ಡು ಕೊಡ್ತಾರೆ. ಪೇಯ್ಡ್ ಕೊಲಾಬ್ರೇಷನ್ ಅಂದರೆ ಈ ಥರ ಇರುತ್ತೆ. ನೆಕ್ಸ್ಟ್ ಓಕೆ, ಬೆಟರ್ ಕೊಲಾಬ್ರೇಷನ್ ಆಯಿತು, ಪೇಯ್ಡ್ ಕೊಲಾಬ್ರೇಷನ್ ಆಯಿತು. ನೆಕ್ಸ್ಟ್ ಬಂತು ಎಫಿಲಿಯೇಟ್ ಮಾರ್ಕೆಟಿಂಗ್. ಆಲ್ಮೋಸ್ಟ್ ಇವಾಗ ಹೆಂಗೆ ಅಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಮೀಶೋ, ಫ್ಲಿಪ್ಕಾರ್ಟ್, ಮಿಂತ್ರಾ ಈ ಥರದ್ರಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ತೊಗೊಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡೋದು. ಲೈಕ್ ಆ ಥರ ಅಪ್ಲಿಕೇಶನ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಇಲ್ಲ ಮಿಂತ್ರಾದಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ತೊಗೊಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಹಾಕೋದು. ನಿಮಗೆ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಡೈರೆಕ್ಟ್ ನಾನು DM ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದು ಬಂದು ಎಫಿಲಿಯೇಟ್ ಮಾರ್ಕೆಟಿಂಗ್ ಆಗುತ್ತೆ. ಅದರಲ್ಲಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಮೀಶೋದಲ್ಲಿ ಒಂದು ಬಟ್ಟೆ ತೊಗೊಂಡಿರ್ತೀನಿ, ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೇನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಆವಾಗ ವಿಡಿಯೋ ನೋಡ್ತಾರೆ, ನೋಡಿಬಿಟ್ಟು ನನಗೆ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ತಾರೆ. ಅದು ಡೈರೆಕ್ಟು ಆ ಲಿಂಕು ಅವರಿಗೆ DM ಆಗುತ್ತೆ, ಡೈರೆಕ್ಟ್ ಮೆಸೇಜ್ ಹೋಗುತ್ತೆ ಅವರಿಗೆ. ಯಾರು ಲಿಂಕ್ ಅಂತ ಟೈಪ್ ಮಾಡಿರ್ತಾರೆ ಅವ್ರಿಗೆ ಡೈರೆಕ್ಟು ಲಿಂಕ್ ಹೋಗುತ್ತೆ. ಅವರು ಅದನ್ನು ನೋಡಿ ತಗೊಂಡ್ರೆ, ಆ ಲಿಂಕ್ ಮುಖಾಂತರ ತಗೊಂಡ್ರೆ ನಮಗೆ ಕಮಿಷನ್ ಬರುತ್ತೆ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಆ ಡ್ರೆಸ್ಸು ಪ್ರೈಸ್ ಬಂದು 1000 ರೂಪಾಯಿ ಇರುತ್ತೆ. ಅವರು ನನಗೆ ಲಿಂಕ್ ಅಂತ ಕೇಳಿಬಿಟ್ಟು ನಮ್ಮ ಹತ್ರ ಲಿಂಕ್ ಇಸ್ಕೊಂಡು ಆ ಬಟ್ಟೆ ತೊಗೊಂಡ್ರೆ ನಮಗೆ 100 ರೂಪಾಯಿ ಕಮಿಷನ್ ಸಿಗುತ್ತೆ. ಓಕೆನಾ. ಇಫ್ ಇನ್ ಕೇಸ್ ಆ ಪ್ರಾಡಕ್ಟ್ ಪ್ರೈಸ್ ಬಂದು 500 ರೂಪಾಯಿ ಆದರೆ ನಮಗೆ ಇಲ್ಲಿ 50 ರೂಪಾಯಿ ಕಮಿಷನ್ ಸಿಗುತ್ತೆ. ಆ ಥರ ಕಮಿಷನ್ ಸಿಗ್ತಾ ಹೋಗುತ್ತೆ. ಅಲ್ಲಿರುತ್ತೆ 7% ಕಮಿಷನ್, 5% ಕಮಿಷನ್, 10% ಕಮಿಷನ್ ಅಂತ ಇರುತ್ತೆ. ಅದ್ರ ಮೇಲೆ ನಮಗೆ ಕಮಿಷನ್ ಬರುತ್ತೆ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆನಾ. ಇವಾಗ ಆಲ್ಮೋಸ್ಟು UGC ಕ್ರಿಯೇಟರ್ಸ್ಗಿಂತ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರು ಜಾಸ್ತಿ ಆಗಿದ್ದಾರೆ. ತುಂಬ ಅಂದರೆ ತುಂಬ, ಅದರಲ್ಲೂ ಮೀಶೋದಲ್ಲಂತೂ ತುಂಬ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. UGC ಅಂದರೆ ಏನಂತ ಅರ್ಥ ಆಯ್ತಂತ ಅನಿಸುತ್ತೆ. ಇವಾಗ ಒಂದು ಸ್ಮಾಲ್ ರಿಕ್ಯಾಪ್ ಆಗ್ತೀನಿ. UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ಇದರಲ್ಲಿ 3 ವಿಧ: ಬೆಟರ್ ಕೊಲಾಬ್ರೇಷನ್, ಪೇಯ್ಡ್ ಕೊಲಾಬ್ರೇಷನ್, ಎಫಿಲಿಯೇಟ್ ಮಾರ್ಕೆಟಿಂಗ್. 3 ಆಯಿತು. ಆಮೇಲೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಮೊದಲು UGCಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. 10 ರಿಂದ 15 ನಿಮ್ಮದೇ ಪ್ರಾಡಕ್ಟ್ ಇಟ್ಕೊಂಡು ವಿಡಿಯೋ ಮಾಡಿ, ಅದಾದಮೇಲೆ ಬ್ರ್ಯಾಂಡ್ಗೆ ಪಿಚ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಇಷ್ಟು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನು ಹೇಳ್ತೀನಿ ಅಂದರೆ, ಬ್ರ್ಯಾಂಡ್ಗೆ ಯಾವ ಥರ ಪಿಚ್ ಮಾಡಬೇಕು ಮತ್ತು ಯಾವುದು ಸ್ಮಾಲ್ ಬ್ರ್ಯಾಂಡ್ಗಳು ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಅವ್ರದ್ದು ಆ ಬ್ರ್ಯಾಂಡು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಂದು UGC ಅಕೌಂಟ್ ಇದೆ, ಅದನ್ನು ನಾನು ಇಲ್ಲಿ ಹಾಕಿರ್ತೀನಿ. UGC ಅಕೌಂಟದು ID ಹಾಕಿರ್ತೀನಿ. ನೀವು ಅಲ್ಲಿ ಬಂದು ನನಗೆ ಡೈರೆಕ್ಟ್ DM ಮಾಡಿ, ನನಗೆಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನಾನು 30 ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ದೀನಿ. ನೀವು ಅಷ್ಟೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಗಿದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ಹೇಳ್ತೀನಿ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡೈರೆಕ್ಟು DM ಮಾಡಿ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು UGC ಬೈ ಸ್ಪಂದನ ಅಂತ ಅಕೌಂಟ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ. ಇಷ್ಟು ಬಂದು UGC ಪಾರ್ಟ್ 1. ನೋಡೋಣ ಇದಕ್ಕೆ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಇವಾಗ ನಾನು ಏನು ಕಲ್ತಿದ್ದೀನಿ ಅದನ್ನು ಹೇಳ್ಕೊಟ್ಟಿದ್ದೀನಿ. ಇಷ್ಟು ಕೆಲಸ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬ್ರ್ಯಾಂಡ್ಗಳ ಜೊತೆ ಹೆಂಗೆ ಮೆಸೇಜ್ ಮಾಡಬೇಕು, ಹೆಂಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಮತ್ತು ಯಾವುದು ಸ್ಮಾಲ್ ಬ್ರ್ಯಾಂಡ್ಗಳು ನಾನು ವರ್ಕ್ ಮಾಡಿದಂಥ 30 ಬ್ರ್ಯಾಂಡ್ಗಳ ಹೆಸರು ನಾನು ಹೇಳ್ತೀನಿ, ಮತ್ತು ಅದನ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ಆಲ್ಮೋಸ್ಟ್ ನನ್ನ ಪ್ರಕಾರ UGC ಬಗ್ಗೆ ಬೇರೆಯವರೆಲ್ಲ ಯಾವ ಥರ ವಿಡಿಯೋ ಮಾಡೋರಂತ ಗೊತ್ತಿಲ್ಲ. ನಾನು ಡೈರೆಕ್ಟ್ ನಾನು ಹೆಂಗೆ ಕಲಿತೆ, ನಾನು ಹೆಂಗೆ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಾನು ಏನಿದೆ ಅದನ್ನು ಇಲ್ಲಿ ಡೈರೆಕ್ಟಾಗಿ ಹೇಳಿದ್ದೀನಿ. ನೀವು ಇದನ್ನು ಫಾಲೋ ಮಾಡ್ಕೊತಾ ಹೋದರೆ ನಿಮಗೂ ಪ್ರಾಡಕ್ಟ್ ಎಲ್ಲ ಫ್ರೀಯಾಗಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.